ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನದಲ್ಲಿ ಈಗ ಒಂದು 2-3 ವರ್ಷದ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಒಂದು ವಿಶೇಷವಾಗಿ ಇಲ್ಲಿ ಆಗಮಿಸಿದ್ರು. ಅವರು ಇಲ್ಲಿ ಒಂದು ಕಂಬದ ಗಣಪತಿಯಲ್ಲಿ ವಿಶೇಷವಾಗಿ ಒಂದು ಪ್ರಸಾದ ನೋಡುವಂತ ಪದ್ಧತಿ ಉಂಟು. ಆ ಪ್ರಸಾದ ಕೇಳುವ ಪದ್ಧತಿಯಲ್ಲಿ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಆ ಪ್ರಶ್ನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಪ್ರಸಾದ ಸಿಕ್ಕಿ ಅವರ ಕಾರ್ಯ ನೆರವೇರ್ತದೆ ಅಂತ ಹೇಳಿ ಒಂದು ಅನುಗ್ರಹವಾಗಿ ಒಂದು ಪ್ರಸಾದ ಸಿಕ್ಕಿತ್ತು. ಅದಾದ ನಂತರ ಅವರು ಸಂತೋಷಗೊಂಡು ಈ ದೇವಸ್ಥಾನಕ್ಕೆ, ನಂದಿ ವಿಗ್ರಹಕ್ಕೆ ಒಂದು ಬೆಳ್ಳಿಯ ಕವಚವನ್ನು ನೀಡ್ತೇನೆ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಈಗ ಅವರ ಒಂದು ಆಸೆ ಈಡೇರಿರ್ಬೋದು ಅಂತ ಹೇಳಿ ಒಂದು ಮುಂದಿನ ದಿನಗಳಲ್ಲಿ ಅವರು ಇಲ್ಲಿ ಬಂದು ಹರಕೆ ತೀರಿಸ್ತಾರೆ ಅಂತ ಹೇಳಿ ಒಂದು ಸೂಚನೆ ಸಿಕ್ಕಿದೆ. ಅದೇ ರೀತಿಯಾಗಿ ಇಲ್ಲಿ ಕರ್ಕೊಂಡ್ಬಂದಾಗ ಇಲ್ಲಿನ ಮಲೆನಾಡು ಪ್ರದೇಶ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ಆರ್. ಮಂಜುನಾಥ ಗೌಡರು ಸಹ ಈ ಬೆಳ್ಳಿಯ ಒಂದು ಕವಚವನ್ನು ಸಮರ್ಪಣೆಗಾಗಿ ಅವರು ಸಹ ಮುತುವರ್ಜಿ ವಹಿಸಿಕೊಂಡು ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ನಿಕಟ ಸಂಪರ್ಕದೊಂದಿಗೆ ಇದ್ದಾರೆ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಆಗಿ ಅವರು ಈ ದೇವಸ್ಥಾನಕ್ಕೆ ಬಂದು ವಿಶೇಷವಾದಂತಹ ಒಂದು ಹರಕೆ ತೀರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.